ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಹಬ್ಬ ಎಲ್ಲ ಹತ್ರ ಬಂತಲ್ವ, ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. 2 ಡೇಸ್ ಹೆಂಗಿದ್ರು ರಜೆನೂ ಸಿಕ್ತು ನಮಗೆ. ಹಂಗಾಗಿ ಇವತ್ತೇ ಎಲ್ಲ ವಾಷಿಂಗ್ ಮಾಡೋದು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಆಗಲೇ ಎಲ್ಲ ನೆನೆಸಿಟ್ಟು ಬಂದಿದ್ದೀನಿ, ಹೋಗಿ ವಾಶ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಇವತ್ತು ಹುರುಳಿಕಾಯಿನ ಬೆಳೆಸ್ಕೊಂಡು ಒಂದು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನ ಥರನೇ ಮಾಡ್ತಿದ್ದೀನಿ. ನಿಂಬೆಹಣ್ಣು ಬದಲು ಹುರುಳಿಕಾಯಿ ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಇದನ್ನೆಲ್ಲ ಲಾಸ್ಟ್ ಮಂತನೇ ಬಾಕ್ಸ್ಗಳೆಲ್ಲ ವಾಶ್ ಮಾಡಿದೆ. ಸುನಿಯಾ ಅವ್ರ ರಿಲೇಟಿವ್ ಒಬ್ಬರು ತೀರೋಗಿದ್ದು, ಸೂಕ್ತ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಸ್ಟೀಲ್ ಬಾಕ್ಸ್ ಎಲ್ಲ ನಾನೇ ಸುಮ್ಮನೆ ಒರೆಸಿಟ್ಕೋತೀನಿ ಅಷ್ಟೇ. ಮತ್ತೆ ಬೆಳಗ್ಗೆ ಎಲ್ಲ ಮಾಡೋಕ್ಕೆ ಆಗಲ್ಲ, ಜಸ್ಟ್ ಹಂಗೆ ಒರೆಸ್ಕೊತೀನಿ. ಅಂದರೆ ಈಗಷ್ಟೇ ಎಲ್ಲ ಒಂದು ತಿಂಗಳಾಯಿತು ಅಷ್ಟೇ ಕ್ಲೀನ್ ಮಾಡಿ. ಹಾಗಾಗಿ ಹಂಗೆ ಸಿಂಪಲಾಗಿ ಇದು ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ಕ್ಲೀನ್ ರೆಡಿ ಮಾಡ್ಕೊತೀನಿ. ಇನ್ನು ಅಪ್ಪ ಮಗಳು ಇಬ್ಬರು ಕಾಮಿಡಿ ಮಾಡ್ಕೊಂಡು ನಗಾಡೋದೇ ಆಗ್ತಿತ್ತು. ನಾನು ಇನ್ನು ಮಾತಾಡೋದೇನು ಕೇಳಿಸ್ತಿರ್ಲಿಲ್ಲ, ಹಂಗೆ ವಾಯ್ಸ್ ಕೊಡ್ತಿದ್ದೀನಿ. ಅದಕ್ಕೆ ಇವಾಗ ಬಾಕ್ಸ್ಗಳೆಲ್ಲ ತೆಗೆದಿಡ್ತಿದ್ದೀನಿ. ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಾನು ಹಂಗೆ ಸ್ವಲ್ಪ ಒಂದು ಬಟ್ಟೆಯಲ್ಲಿ ನೀಟಾಗಿ ವೆಟ್ ಮಾಡ್ಕೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಎತ್ತಿಟ್ಕೋತೀನಿ. ಏನಕ್ಕಂದರೆ ಈಗ ರೀಸೆಂಟಾಗಿ ಅಷ್ಟೇ ನಾನೆಲ್ಲ ಬೆಳಗ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದಿದ್ದು. ಇವಾಗ ಇದನ್ನು ನಾನು ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅಂತಂದರೆ, ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಒಂದು ಡ್ರೈ ಕ್ಲಾತಲ್ಲಿ ಒರೆಸೆತ್ತಿಟ್ಕೋತೀನಿ. ಇನ್ನು ಸೆಲ್ಫ್ಗಳಿಗೆಲ್ಲ ಸ್ವಲ್ಪ ವಾಟರಿಗೆ ವಿಮ್ ಲಿಕ್ವಿಡು ಮತ್ತು ಸಾಲ್ಟು, ಸೋಡಾ ಇದಿಷ್ಟನ್ನು ಹಾಕಿ ಒಂದು ಬಟ್ಟೆ ತೊಗೊಂಡು ತೇವ ಮಾಡ್ಕೊಂಡು ನೀಟಾಗಿ ಈ ಥರ ಒರೆಸ್ಕೋತೀನಿ. ಕಿಚನಲ್ಲಿರೋ ಸೆಲ್ಫ್ ಎಲ್ಲನೂ ನಾನು ಇದೇ ಥರ ಕ್ಲೀನ್ ಮಾಡ್ಕೊಂಡೆ. ನಾನು ಜಾಸ್ತಿ ವೀಡಿಯೋಸು ತೊಗೊಳಕ್ಕಾಗಿಲ್ಲ. ಇವತ್ತು ಸುನಿಯವ್ರ ಅಕ್ಕನೂ ಊರಿಂದ ಬರ್ತಿದ್ರು. ನಾಳೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಇವತ್ತೇ ಬರ್ತಿದ್ರು. ಇನ್ನು ಅಡುಗೆನೂ ಮಾಡ್ಕೋಬೇಕಿತ್ತು. ಹಾಗಾಗಿ ಬೇಗ ಎಷ್ಟಾಗುತ್ತೆ ಅಷ್ಟು ಕಿಚನ್ ಒಂದು ಕೆಲಸ ಮುಗಿಸ್ಕೊಬಿಟ್ರೆ ನಾನು ಫ್ರೀ ಆಗಿಬಿಡ್ತೀನಿ. ಎಲ್ಲ ಕೆಲಸ ಮುಗ್ದಂಗೆ ಅನಿಸುತ್ತೆ. ಇವಾಗ ಈ ಮಿಕ್ಸಿನ ನಾನು ನನ್ನ ಮಗಳದೊಂದು ಹಳೆ ಟೂತ್ ಬ್ರಷ್ ಇತ್ತು, ಅದಕ್ಕೆ ವಿಮ್ ಲಿಕ್ವಿಡ್ನ ಸ್ವಲ್ಪ ಬ್ರಷ್ಷಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲೆಲ್ಲಿ ಗ್ಯಾಪ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲನೂ ಈ ಬ್ರಷಲ್ಲೇ ನಾನು ಕ್ಲೀನ್ ಮಾಡ್ಕೋತೀನಿ. ಮತ್ತು ಸ್ವಲ್ಪ ಪಾಚಿ ಕಟ್ದಂಗೆಲ್ಲ ಆಗಿರುತ್ತೆ ಒಳಗಡೆ ಮಿಕ್ಸಿ ಗ್ರೈಂಡರ್ ಹಾಕೋ ಪ್ಲೇಸಲ್ಲಿ, ಅಲ್ಲೆಲ್ಲನೂ ಅಷ್ಟೇ ಈ ಚಿಕ್ಕದೊಂದು ಟೂತ್ ಬ್ರಷ್ ತೊಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫುಲ್ ನೀಟಾಗಿ ಕ್ಲೀನಾಗುತ್ತೆ. ಒಳ್ಳೆ ಹೊಸ ಮಿಕ್ಸಿ ಥರನೇ ಅನ್ನಿಸ್ತಿದೆ, ನೋಡ್ತಿರ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಡು ಮತ್ತು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡ್ರೆ ಮಿಕ್ಸಿನೂ ಕ್ಲೀನ್ ಆಯಿತು. ಇನ್ನು ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಬೆಳಗ್ಗೆನೇ ಕ್ಲಾತೆಲ್ಲ ವಾಶ್ ಮಾಡಿ ಡ್ರೈ ಆಗೋಕೆ ಇಟ್ಟಿದ್ದೆ. ಇವಾಗ ಅದನ್ನು ಜೋಡಿಸ್ಕೊಂಡು ಪಾತ್ರೆ ಜೋಡಿಸ್ಕೋಬೇಕಷ್ಟೆ. ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಅಷ್ಟು ಕ್ಲೀನ್ ಆಯಿತು. ಇದೆಲ್ಲ ನೀಟಾಗಿ ಎಲ್ಲ ಒರೆಸಿ ಇಟ್ಟಿದ್ದೆ. ಲಾಸ್ಟ್ ಮಂತ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಹಾಗಾಗಿ ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಈ ಪ್ಯೂರಿಫೈಯರ್ ಮತ್ತು ಈ ಕಡೆ ಇರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟೆ. ಇದಿಷ್ಟು ಕ್ಲೀನ್ ಮಾಡಿದ್ರೆ ಮತ್ತು ಕಿಟಕಿಗಳೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಆಚೆಗಡೆಯಿಂದ ಫುಲ್ಲು ಕಿಚನ್ ಕೆಲಸ ಮುಗೀತು. ಇದು ಹಂಗೆ ಈವ್ನಿಂಗ್ ಕಂಟಿನ್ಯೂ ವ್ಲಾಗು. ಇನ್ನು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಬೇಕಾಗಿತ್ತು, ಮಳೆನೂ ಬರ್ತಿರ್ಲಿಲ್ವಲ್ಲ, ಹಂಗಾಗಿ ನನ್ನ ಮನೇಲಿರೋ ಅಂಥ ಪಾಟಲ್ಲಿ ಎಷ್ಟಾಗುತ್ತೆ ಅಷ್ಟು ಗಿಡಗಳನ್ನ ನೆಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀರು ಹಾಕಿದ್ದೆ. ಇನ್ನು ನಾನು ಚಿಕನ್ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಇವತ್ತು ಮಶ್ರೂಮ್ ಏನಾದರೂ ಮಶ್ರೂಮ್ ತೊಗೊಂಡು ಮನೆಗೆ ಬಂದವು. ಇವಾಗ ನನ್ನ ಹಸ್ಬೆಂಡೇ ಅಡುಗೆ ಮಾಡಿಕೊಡ್ತಾರೆ, ಬಟ್ ನಾನು ಅವ್ರ ಜೊತೆ ಇರಬೇಕು ಅಡುಗೆ ಮನೇಲಿ. ಅವ್ರು ಏನು ಹೇಳ್ತಾರೆ ಹೆಲ್ಪ್ ಮಾಡೋದು, ಕಟ್ ಮಾಡಿಕೊಡೋದು, ಆಲ್ಮೋಸ್ಟ್ ಅವರೇ ಕಟ್ ಮಾಡ್ಕೋತಾರೆ. ಅಂದರೆ ಸಣ್ಣ ಪುಟ್ಟ ಏನಾದರೂ ಇರುತ್ತಲ್ಲ ಕೆಲಸಗಳು, ಅದೆಲ್ಲ ಅವ್ರ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡಬೇಕು.
ಇನ್ನು ಲಾಸ್ಟ್ ವೀಕ್ ಒಂದು ಬೆಡ್ ಸ್ಪ್ರೆಡ್ ಬುಕ್ ಮಾಡ್ಕೊಂಡಿದ್ವು. ಕ್ವಾಲಿಟಿ ಮತ್ತು ಕ್ಲಾತು ತುಂಬ ಚೆನ್ನಾಗಿತ್ತು, ಪ್ರೈಸೂ ಅಷ್ಟೇ ತುಂಬ ಕಡಿಮೆ ಅನ್ನಿಸ್ತು. ಹಂಗಾಗಿ ಇನ್ನೂ ಒಂದು ತಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡ್ವು. ತುಂಬ ನೀಟಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಬೇಕಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.